ತುಂಬಾ ದಿವಸದಿಂದ ಕೇಳ್ತಾ ಇದ್ರಲ್ಲ ಸೌದಿಯಲ್ಲಿ ಇಡ್ಲಿ ವಡೆ ಎಲ್ಲ ಸಿಗುತ್ತಾ ಅಂತ. ಬನ್ನಿ, ಇಡ್ಲಿ ವಡೆ ಏನು ದೋಸೆ ಎಲ್ಲ ಸಿಗುತ್ತೆ, ಮಸಾಲೆ ದೋಸೆ ಎಲ್ಲ ಸಿಗುತ್ತೆ, ತೋರಿಸ್ತೀನಿ. ಕಾಣಿಸ್ತಿದ್ಯಾ ನಮ್ಮ ಇಂಡಿಯಾದ ಚೆನ್ನೈ ಎಕ್ಸ್ಪ್ರೆಸ್? ಇದು ನಮ್ಮ ಇಂಡಿಯನ್ ಗೇಟ್. ಇದು ನಮ್ಮ ಗೊತ್ತಿರೋರ್ದೆ, ಬಟ್ ಇಲ್ಲಿ ನಾನ್ ವೆಜ್. ಸೊ ನಮಗೆ ಇವಾಗ ಬೇಕಾಗಿರೋದು ದೋಸೆ, ಇಡ್ಲಿ ದೋಸೆ, ಚಟ್ನಿ, ಸಾಂಬಾರು ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಚೆನ್ನೈ ಎಕ್ಸ್ಪ್ರೆಸ್. ನೋಡಿ, ನಮ್ಮ ಬೆಂಗಳೂರು ಕೃಷ್ಣ ಸಾಗರ್ ಹೋಟ್ಲು ಥರನೇ ಇಲ್ವಾ? ಏನಿಲ್ಲ, ನಮಗೆಲ್ಲ ಏನು ಸೌದಿಯಲ್ಲಿ ಇದ್ದೀನಿ ಅಂತ ಫೀಲ್ ಅನಿಸೋಲ್ಲ. ಎಲ್ಲ ನಮ್ಮ ಬೆಂಗಳೂರಲ್ಲಿ ಯಾವ ಥರ ಇರುತ್ತೋ ಹೋಟ್ಲುಗಳು ಸೇಮ್ ಅದೇ ಥರನೇ, ಒಳಗಡೆನೂ ಹಂಗೆ ಆಚೆನೂ ಹಂಗೇನೆ. ಇನ್ನು ಪ್ರೈಸ್ ಬಗ್ಗೆ ಹೇಳ್ಬೇಕಾದ್ರೆ 3 ಇಡ್ಲಿ 1 ವಡೆ ಸೇರಿಸಿ 10 ರಿಯಾಲ್ ಆಗುತ್ತೆ. 10 ರಿಯಾಲ್ ಅಂದರೆ ಇಂಡಿಯಾದು ಸುಮಾರು 220 ರೂಪಾಯಿ ಆಗುತ್ತೆ. ಒಳ್ಳೆ ಟೇಸ್ಟ್ ಮಾತ್ರ, ನಮಗೆ ಏನು ಫೀಲ್ ಆಗಲ್ಲ ಇಂಡಿಯಾದಲ್ಲಿ ಇಲ್ಲ ಅಂತ. ಬೇಕು ಅಂದಾಗೆಲ್ಲ ಹೋಗೋದು ಇಡ್ಲಿ ದೋಸೆ ತಿನ್ಕೊಂಬರೋದು. ಆದರೆ ಇದೆಲ್ಲ ಸಿಗೋದು ಸಿಟಿಯಲ್ಲಿ ಇರ್ತೀವಲ್ಲ, ಸಿಟಿಯಲ್ಲಿ ಇದ್ರೆ ಮಾತ್ರ ಈ ಥರ ಫೆಸಿಲಿಟಿಗಳೆಲ್ಲ ಸಿಗುತ್ತೆ. ತುಂಬ ಸೌದಿ ಅರೇಬಿಯಾ ವಿಲೇಜ್ಗಳು ಇರ್ತಾವಲ್ಲ, ಅಲ್ಲಿ ಈ ಥರ ಎಲ್ಲ ಸಿಗೋದು ಡೌಟು. ಅಲ್ಲೆಲ್ಲ ಮಳ್ಳಾಡಿ ಶಾಪ್ ಇರುತ್ತೆ, ಅಲ್ಲೆಲ್ಲ ಪರೋಟ ಅದೆಲ್ಲ ಸಿಗುತ್ತೆ. ನಮಗೇನೋ ಒಂಥರ ಒಳ್ಳೆ ಅದೃಷ್ಟ, ಈ ಎಲ್ಲ ಇಂಡಿಯನ್ದು ಎಲ್ಲ ಹೋಟ್ಲುಗಳೆಲ್ಲ ಸಿಗುತ್ತೆ. ಸೌದಿ ಅರೇಬಿಯಾ ಗಲ್ಲಿಗಳೆಲ್ಲ ನೋಡಿ ಹಿಂಗಿರುತ್ತೆ. ಮರಗಳಿಲ್ಲ ಅಂತಾರಲ್ಲ, ನೋಡಿ ಯಾವ ರೇಂಜ್ಗೆಲ್ಲ ಮರಗಳು ಇರ್ತವೆ. ಇಲ್ಲಿ ಏನಾದರೂ ಇಲ್ಲಿಗಲ್ ಆಗಿ ಏನಾರ ಮರ ಕಡಿದ್ರೆ 20,000 ರಿಯಾಲ್ ಫೈನ್ ಇದೆ. 20,000 ಫೈನ್ ಅಂದರೆ ಆಲ್ಮೋಸ್ಟ್ 5 ಲಕ್ಷ ಫೈನು. ಕಾಂಪ್ರೂನೇ ಇಲ್ಲ ಯಾರು ಮರ ಕಡಿದ್ರು. ಅದಕ್ಕೆ ಕೊಂಬೆಗಳು ಕಡಿಯೋದಕ್ಕೂ ಯೋಚನೆ ಮಾಡ್ತಾರೆ. ಶುಕ್ರವಾರ ಆಗಿರೋದ್ರಿಂದ ಅಷ್ಟೇ ರೋಡೆಲ್ಲ ಇಷ್ಟು ಖಾಲಿ. ಇಲ್ಲ ಅಂದರೆ ಫುಲ್ಲು ತುಂಬಿಕೊಂಡಿರೋದು ಜಾಮು. ನೋಡಿ ಮರಗಳು ಯಾವ ರೇಂಜ್ಗಿದೆ, ಮರಗಳು ಎಲ್ಲ ಸೈಡಲ್ಲಿ. ನವೀನ್ ಅಣ್ಣಂದು ಬಂತು ಮನೆ. ಬಾಯ್ 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 ಬಾಯ್. ಓಕೆ ಬಾಯ್ ಬಾಯ್.